ಇನ್ನು ಗಡಿ ದಾಟಲು ಯತ್ನಿಸಿದಂತಹ ಪಾಕ್ ಪ್ರಜೆಯೊಬ್ಬನನ್ನು ಬಂಧಿಸಲಾಗಿದೆ. ಇನ್ನು ಭಾರತಕ್ಕೆ ನುಸುಳೋದಕ್ಕೆ ಈತ ಯತ್ನ ಮಾಡ್ತಾ ಇದ್ದ. BSF ಈತನನ್ನು ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಪಾಕ್ ಆಕ್ರಮಿತ ಕಾಶ್ಮೀರದ ವಕಾಸ್ 26 ಎಂಬಾತ ಈ ಬಂಧಿತ ಆರೋಪಿಯಾಗಿದ್ದಾನೆ. ಈತ ವಕಾಸ್ ಎಂಬಾತನನ್ನು ಈಗ ಬಂಧನ ಮಾಡಲಾಗಿದೆ. ಬುಲೆಟ್ ಪ್ರೂಫ್ ಜಾಕೆಟನ್ನು ತೊಟ್ಕೊಂಡು ಈತ ಬರ್ತಾ ಇದ್ದಂತೆ. ಯಾವ ಕಾರಣಕ್ಕೆ ಗಡಿ ದಾಟಿದ್ದ ಅನ್ನೋದು ಕೂಡ ಇನ್ನೂ ಅಸ್ಪಷ್ಟವಾಗಿದೆ. ಪಹಲ್ಗಾಮ್ ದಾಳಿ ಬಳಿಕ ಗಡಿಯಲ್ಲಿ ಸಾಕಷ್ಟು ಚಟುವಟಿಕೆಗಳು ಕೂಡ ನಡೀತಾ ಇರುವಂಥದ್ದು. ಸದ್ಯಕ್ಕೆ ಈ ವಕಾಸ್ ಏನಿದ್ದಾನೆ ಈತನನ್ನು ಬಂಧನ ಮಾಡಲಾಗಿದೆ. ನೋಡಿ, ಬುಲೆಟ್ ಪ್ರೂಫ್ ಜಾಕೆಟನ್ನು ಧರಿಸ್ಕೊಂಡು ಬರ್ತಾನೆ ಅಂತಂದರೆ ನಿಜವಾಗಲೂ ಕೂಡ ಈತ ಏನೋ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಆತನನ್ನು ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. BSF ಆತನನ್ನು ವಶಕ್ಕೆ ಪಡ್ಕೊಂಡಿದೆ. ಯಾಕೆ ಬಂದೆ, ಎಲ್ಲಿಂದ ಬಂದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಏನಾದ್ರೂ ಕುತಂತ್ರ ಮಾಡೋದಕ್ಕೆ ಆತ ಬಂದಿದ್ನಾ? ಯಾಕಂದರೆ ಪಾಕಿಸ್ತಾನದ ಪ್ರಜೆಗಳು ಏನು ಬೇಕಾದರೂ ಮಾಡ್ತಾರೆ. ಹೀಗಾಗಿ ಭಾರತ ಕೂಡ ಎಚ್ಚರಿಕೆಯ ನಡೆಯನ್ನು ಇಡ್ತಾ ಇರುವಂಥದ್ದು. ಗಡಿಯಲ್ಲಿ ಹೈ ಅಲರ್ಟ್ ಆಗಿಬಿಟ್ಟಿದೆ ಪಹಲ್ಗಾಮ್ ದಾಳಿ ಆದಮೇಲೆ.